ನೋಡಿ, ರಾಜ್ಯ ಸರ್ಕಾರ ಮೂಲತವಾಗಿ ತನ್ನ ಕರ್ತವ್ಯವನ್ನು ಮರೆತು ಆಡಳಿತದಲ್ಲಿ ರಾಜಕಾರಣ ತಂದಿದ್ದಕ್ಕೆ ಈ ಎಲ್ಲ ಗರಿಕೆ. ನಮ್ಮ ಓಲೈಕೆಯ ನೀತಿಯನ್ನು ಬದಲಾವಣೆ ಮಾಡಬೇಕು. ಈ ಥರದ ಘಟನೆಗಳಾಗಬಾರ್ದು, ಈ ಥರ ಹೇಳಿಕೆಗಳು ಬರಬಾರ್ದು. ನಮ್ಮ ಆಡಳಿತದ ನೀತಿಯನ್ನು ಮೊದಲು, ಓಲೈಕೆಯ ನೀತಿಯನ್ನು ಮೊದಲು ಬದಲಾವಣೆ ಮಾಡಬೇಕು. ಅದನ್ನು ಮಾಡ್ದೇ ಇವತ್ತು ಅಲ್ಲಿ ಕಲ್ಲು ತೂರಾಟ ಮಾಡಿದವ್ರನ್ನ ಬಿಟ್ಟು, ಇಲ್ಲಿ ಶೋಭೆಯನ್ನು ಉಂಟು ಮಾಡಿದವ್ರನ್ನ ಬಿಟ್ಟು ಇದೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದೆ. ಈಗ ಸಿ ರವಿಯವರ ಅಲ್ಲಿಯ ಜನರ ದುಃಖ ದುಮ್ಮಾನಗಳನ್ನು ಮತ್ತು ಭಯದ ವಾತಾವರಣವನ್ನು ಅಲ್ಲಿ ನೋಡಿಕೊಂಡು ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಅದು ಯಾವುದೇ ಒಂದು ಧರ್ಮದ ವಿರುದ್ಧ ಹೇಳಿದೆ. ನಮ್ಮ ರಕ್ಷಣೆಗೆ ಏನು ಮಾಡ್ಕೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಮ್ಮ ಧರ್ಮದ ವಿರುದ್ಧ ಹೇಳಿದ್ದಾರೆ. ಅದನ್ನು ವಿಪರೀತವಾಗಿ ಅರ್ಥ ಮಾಡುವಂಥದ್ದು. ಮೂಲತವಾಗಿ ತಮ್ಮ ಆಡಳಿತದ ಲೋಪವನ್ನು ಸರಿ ಮಾಡಿಕೊಳ್ಳದೆ ಹೋದರೆ ಈ ಥರದ ಘಟನೆಗಳು ಕಳೆದ 2 ವರ್ಷದಿಂದ ಏನಾಗ್ತಾ ಇದೆ, ಇದು ಮುಂದುವರಿಬಾರ್ದು ಅಂತಂದರೆ ಅವರು ಕೂಡ ತಮ್ಮ ಆಡಳಿತದ ನೀತಿಯಲ್ಲಿ ಬದಲಾವಣೆ ನೋಡಿ. ರಾಜ್ಯ ಸರ್ಕಾರ ಮೂಲತವಾಗಿ ತನ್ನ ಕರ್ತವ್ಯವನ್ನು ಮರೆತು ಆಡಳಿತದಲ್ಲಿ ರಾಜಕಾರಣ ತಂದಿದ್ದಕ್ಕೆ ಈ ಎಲ್ಲ ಗರಿಕೆ. ನಮ್ಮ ಓಲೈಕೆಯ ನೀತಿಯನ್ನು ಬದಲಾವಣೆ ಮಾಡಬೇಕು. ಈ ಥರದ ಘಟನೆಗಳಾಗಬಾರ್ದು, ಈ ಥರ ಹೇಳಿಕೆಗಳು ಬರಬಾರ್ದು. ನಮ್ಮ ಆಡಳಿತದ ನೀತಿಯನ್ನು ಮೊದಲು, ಓಲೈಕೆಯ ನೀತಿಯನ್ನು ಮೊದಲು ಬದಲಾವಣೆ ಮಾಡಬೇಕು. ಅದನ್ನು ಮಾಡ್ದೇ ಇವತ್ತು ಅಲ್ಲಿ ಕಲ್ಲು ತೂರಾಟ ಮಾಡಿದವ್ರನ್ನ ಬಿಟ್ಟು, ಇಲ್ಲಿ ಶೋಭೆಯನ್ನು ಉಂಟು ಮಾಡಿದವ್ರನ್ನ ಬಿಟ್ಟು ಇದೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದೆ. ಈಗ ಸಿ ರವಿಯವರ ಅಲ್ಲಿಯ ಜನರ ದುಃಖ ದುಮ್ಮಾನಗಳನ್ನು ಮತ್ತು ಭಯದ ವಾತಾವರಣವನ್ನು ಅಲ್ಲಿ ನೋಡಿಕೊಂಡು ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಅದು ಯಾವುದೇ ಒಂದು ಧರ್ಮದ ವಿರುದ್ಧ ಹೇಳಿದೆ. ನಮ್ಮ ರಕ್ಷಣೆಗೆ ಏನು ಮಾಡ್ಕೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಮ್ಮ ಧರ್ಮದ ವಿರುದ್ಧ ಹೇಳಿದ್ದಾರೆ. ಅದನ್ನು ವಿಪರೀತವಾಗಿ ಅರ್ಥ ಮಾಡುವಂಥದ್ದು. ಮೂಲತವಾಗಿ ತಮ್ಮ ಆಡಳಿತದ ಲೋಪವನ್ನು ಸರಿ ಮಾಡಿಕೊಳ್ಳದೆ ಹೋದರೆ ಈ ಥರದ ಘಟನೆಗಳು ಕಳೆದ 2 ವರ್ಷದಿಂದ ಏನಾಗ್ತಾ ಇದೆ, ಇದು ಮುಂದುವರಿಬಾರ್ದು ಅಂತಂದರೆ ಅವರು ಕೂಡ ತಮ್ಮ ಆಡಳಿತದ ನೀತಿಯಲ್ಲಿ ಬದಲಾವಣೆ ಮಾಡಬೇಕು.